ಪ್ರತಿ ವರ್ಷ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡುವುದು ನಮ್ಮ ರೂಢಿ ಪದ್ಧತಿಯಾಗಿದೆ. ಅದರಂತೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡೋದಕ್ಕೆ ಇನ್ನು ಸ್ವಲ್ಪ ದಿವಸದಲ್ಲಿ ಸಿದ್ಧತೆಗಳು ಪ್ರಾರಂಭ ಆಗ್ತವೆ. ಇನ್ನೂ ಫಾರ್ಮಲ್ ಡಿಸಿಷನ್ ಆಗಿಲ್ಲ, ಆದರೆ ಪದ್ಧತಿಯಂತೆ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡೋದು ಸರ್ಕಾರದ ಚಿಂತನೆ. ಇಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ. ಇನ್ನೂ ಡೇಟ್ ಯಾವುದು ಫಿಕ್ಸ್ ಆಗಿಲ್ಲ. ಸರ್, ಈಗ ರಾಜ್ಯದಲ್ಲಿ RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈಗ ಸರ್ಕಾರಿ ಸಂಸ್ಥೆಗಳಲ್ಲಿ ಅಷ್ಟೇ ಬ್ಯಾನ್ ಆಗುತ್ತೆ, ಅದು ಓವರಾಲ್ ಆಗಿ ಬ್ಯಾನ್ ಆಗುತ್ತೆ? ಯಾವುದೇ ಸಂಸ್ಥೆ, ಸಂಘ, ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ, ಯಾವುದಕ್ಕೂ ಬ್ಯಾನ್ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ, ಚಿಂತನೆ ಇಲ್ಲ. ಸರ್, ಇನ್ನೊಂದು RSS ಸಂಘಟನೆ ರಿಜಿಸ್ಟರ್ಡ್ ಸಂಘಟನೆ ಅಲ್ಲ, ಹೀಗಾಗಿ ಅದನ್ನು ಬ್ಯಾನ್ ಮಾಡಬೇಕಂತ DK ಹರಿಪ್ರಸಾದ್ ಅವರು ಒತ್ತಾಯ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯ ಕೇಳಿ. ನಮ್ಮ ಸರ್ಕಾರದ ಎದುರು ಅಂಥ ಯಾವುದೇ ಚಿಂತನೆ ಇಲ್ಲ. ನಾನು ಗಡಿನಾಡ ವಿಚಾರವಾಗಿ ಇವತ್ತೇನು ಕರ್ನಾಟಕ ಅಭಿವೃದ್ಧಿ ಸಂಸ್ಥೆಯವರು, ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆಯವರು ಏನು ಸಭೆಯನ್ನು ಕರೆದಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ದಯವಿಟ್ಟು ತಾವು ಬರಬೇಕು. CM ಬದಲಾವಣೆ ವಿಚಾರವಾಗಿ ಅಂದರೆ ಸುಮಾರು 136 ಶಾಸಕರು ಪದೇ ಪದೇ ಆಗ್ತಿದೆ. ಯತೀಂದ್ರ ಅವರು ಹೇಳ್ತಾರೆ, ನಮ್ಮ ಅಪ್ಪಾಜಿನ ಸುಮಾರು 15 ಸರಿ ನಾವು ಏನು ಕರಾಳ ದಿನಾಚರಣೆ ಮೆರವಣಿಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಮತ್ತೊಂದು ಪ್ರತಿ ವರ್ಷ ಜಿಲ್ಲಾಡಳಿತ ಹೇಳುತ್ತೆ, ಪೊಲೀಸ್ ನಾಯಕರು ನಮ್ಮ ಸರ್ಕಾರ ವಿರುದ್ಧ ಇದು ಮಾಡಿಸ್ತಾರೆ. ನವೆಂಬರ್ 1 ಭುವನೇಶ್ವರಿ ತಾಯಿಯ ಗೌರವಿಸ್ತಾ ಕರ್ನಾಟಕ ಏಕೀಕರಣ ಆಗಿರ್ತಕ್ಕಂಥದ್ದನ್ನು ವೈಭವಿ ರೀತಿಯಿಂದ ಆಚರಣೆ ಮಾಡಬೇಕಾಗಿದ್ದು ಎಲ್ಲ ಕರ್ನಾಟಕದವರ ಕರ್ತವ್ಯ. ಆ ಕೆಲಸ ದಯವಿಟ್ಟು ಎಲ್ಲರೂ ಮಾಡಬೇಕು. ಎಲ್ಲರೂ ಆವತ್ತಿನ ಆ ಭುವನೇಶ್ವರಿಯ ಮೆರವಣಿಗೆ ಆಗಲಿ, ಆ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲರೂ ಸಹಕರಿಸಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ವಿನಂತಿ ಮಾಡ್ತೀನಿ. ಆಚರಣೆ ಮಾಡ್ತೀವಿ ಅಂತಿದ್ದಾರೆ, ಒಂದು ವೇಳೆ ಮಾಡಿದರೆ ಏನು ಕ್ರಮ ಕೈಗೊಳ್ತೀನಿ ಅಂದರೆ ಪ್ರತಿ ವರ್ಷ ಕೂಡ ಅದೇ ಜಿಲ್ಲಾಡಳಿತ ಸೂಕ್ತವಾಗಿರ್ತಕ್ಕಂಥ ತನ್ನ ನಿಲುವನ್ನು ತೆಗೆದು